ನಮಸ್ಕಾರ ಸ್ನೇಹಿತರೆ, ನಮ್ಮ SP UK ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ರೈತರಿಗೆ ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲು ನಿಮ್ಮ ಮುಂದೆ ಬಂದಿದ್ದೇನೆ. ನಾನು ಏನಪ್ಪಾ ಅಂದ್ರೆ ಫ್ರೂಟ್ ID, ಸೆಂಟ್ರಲ್ ID ಅಂದರೆ PM ಕಿಸಾನ್ ಯೋಜನೆಯ FID ಮತ್ತು EKYC ಈಗ ಒಂದು ಹೊಸದಾಗಿ ಬಂದಿರುವಂತಹ ಸರ್ಕಾರದಿಂದ ಹೊಸದಾಗಿ ಬಂದಿರುವಂತಹ ಸೆಂಟ್ರಲ್ ID, ಅದರ ಬಗ್ಗೆ ನಿಮಗೆ ಪೂರ್ತಿ ಡೀಟೇಲ್ ಆಗಿ ತೋರಿಸುತ್ತೇನೆ ಈ ಒಂದು ವಿಡಿಯೋದಲ್ಲಿ. ಹೇಗೆ ಸೆಂಟ್ರಲ್ ID ಅಂದರೆ ಏನು, ಸೆಂಟ್ರಲ್ ID ನಿಮಗೆ ಯಾಕೆ ಬೇಕು, ಸೆಂಟ್ರಲ್ ID ಮಾಡಿಸದಿದ್ದರೆ ನಿಮಗೇನು ನಷ್ಟವಾಗುತ್ತದೆ, ಅದು ಹೇಗೆ ಮಾಡಿಸುವುದು, ಸೆಂಟ್ರಲ್ ID ಫ್ರೂಟ್ ಐಡಿಗೆ ಲಿಂಕ್ ಯಾವ ಥರ ಮಾಡಿಸುವುದು, PM ಕಿಸಾನ್ ಯೋಜನೆ EKYC ಹೇಗೆ ಮಾಡಿಸುವುದು, FID ಸೆಂಟ್ರಲ್ ID ಲಿಂಕ್ ಹೇಗೆ ಮಾಡಿಸಬೇಕು, ಸೆಂಟ್ರಲ್ ಫಾರ್ಮರ್ ID ನಿಮ್ಮ ಹತ್ರ ಇದ್ದರೆ ನೀವು ಸೆಂಟ್ರಲ್ ಫಾರ್ಮರ್ ID ಮಾಡಿದರೆ ನಿಮ್ಗೇನೆಲ್ಲ ಪ್ರಯೋಜನವಾಗುತ್ತದೆ, ಅಥವಾ ಸೆಂಟ್ರಲ್ ಫಾರ್ಮರ್ ID ಈಗ ಬಂದಿರುವಂತಹ ಸೆಂಟ್ರಲ್ ID FID ಸೆಂಟ್ರಲ್ ID ಮಾಡಿಸದಿದ್ದರೆ ನಿಮ್ಗೇನೆಲ್ಲ ನಷ್ಟವಾಗುತ್ತದೆ, ಏನೆಲ್ಲ ಸಮಸ್ಯೆ ಆಗುತ್ತೆ ಮುಂದೆ, ಈ ಎಲ್ಲ ರೈತರ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ. ಹಾಗಾಗಿ ಈಗ ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. FID ಫ್ರೂಟ್ ID ಎಂದರೇನು ಅಂದರೆ PM ಕಿಸಾನ್ ಯೋಜನೆ. ಸ್ವಲ್ಪ ಈ PM ಕಿಸಾನ್ ಯೋಜನೆ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಸ್ನೇಹಿತರೆ. ಭಾರತ ಸರ್ಕಾರ ಆರಂಭಿಸಿದ ಮುಖ್ಯ ಯೋಜನೆಗಳಲ್ಲಿ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಈ ಯೋಜನೆಯಡಿ ದೇಶದ ಎಲ್ಲ ಅರ್ಹ ರೈತರಿಗೆ ಪ್ರತಿ ವರ್ಷ 6,000 ಹಣ ನೀಡಲಾಗುತ್ತದೆ. ಈ ಹಣವನ್ನು 3 ಕಂತಾಗಿ ನೀಡಲಾಗುತ್ತದೆ. ಅಂದರೆ ಮೊದಲನೇ ಕಂತು 2,000, ಎರಡನೇ ಕಂತು 2,000 ಮತ್ತು ಮೂರನೇ ಕಂತು 2,000. ಪ್ರತಿ 3 ತಿಂಗಳಿಗೆ ಒಂದು ಕಂತು, ಪ್ರತಿ 4 ತಿಂಗಳಿಗೆ ಒಂದು ಕಂತು ಹಾಕ್ತಾರೆ, 2,000. ವರ್ಷದಲ್ಲಿ 6,000 ನಿಮಗೆ ಜಮಾ ಆಗುತ್ತದೆ ಭಾರತ ಸರ್ಕಾರದಿಂದ. ಈ ಹಣ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. FID ಅಂದರೆ ಏನು? ಫಾರ್ಮರ್ ID ಅಂದ್ರೆ ರೈತ ಗುರುತು ಸಂಖ್ಯೆ. FID ಅಂದ್ರೆ ರೈತ ಗುರುತು ಸಂಖ್ಯೆ. ಇದು ಈಗ ಸೆಂಟ್ರಲ್ ಫಾರ್ಮರ್ ID ಅಂತ ಮಾಡಿದ್ದಾರೆ ಇವಾಗ, ಅಂದ್ರೆ ಕೇಂದ್ರ ರೈತ ಗುರುತು ಸಂಖ್ಯೆ ಅಂತ. ಸೆಂಟ್ರಲ್ ದಿಂದನೇ ನಿಮ್ಗೆ ನೇರವಾಗಿ ಹಣ ನಿಮ್ಮ ಖಾತೆಗೆ ಬರುವ ಹಾಗೆ ಮಾಡಿದ್ದಾರೆ ಇವಾಗ. ಇದು ರೈತರಿಗಾಗಿ ನೀಡುವ ಒಂದು ವಿಶೇಷ ಗುರುತು ಸಂಖ್ಯೆ. ಈ ಸಂಖ್ಯೆ ಮೂಲಕ ಸರ್ಕಾರಕ್ಕೆ ತಿಳಿಯುತ್ತದೆ ಏನಂದ್ರೆ ನಿಮ್ಮ ಹೆಸರು, ನಿಮ್ಮ ಜಮೀನಿನ ವಿವರ, ಆಧಾರದ ಮಾಹಿತಿ, ಬ್ಯಾಂಕ್ ಖಾತೆ ಮಾಹಿತಿ ಈ ಒಂದು ID ಮುಖಾಂತರ ಸರ್ಕಾರಕ್ಕೆ ತಿಳಿಯುತ್ತದೆ. ಸರ್ಕಾರದ ಡಾಟಾಬೇಸ್ ನಲ್ಲಿ ನಿಮ್ಮ ಈ ದಾಖಲೆಗಳು ಒಂದ್ ಕಡೆ ಸೇರುತ್ತದೆ. ಇದರ ಮೂಲಕ ಎಲ್ಲ ಯೋಜನೆಗಳು ಈ ಡಾಟಾಬೇಸ್ ಮುಖಾಂತರ ಎಲ್ಲ ಸರ್ಕಾರಕ್ಕೆ ನಿಮ್ಮ ಮಾಹಿತಿ ತಿಳಿಯುತ್ತದೆ. ಮತ್ತು ನಿಮಗೆ ಸರ್ಕಾರದ ಯೋಜನೆಗಳು ನೇರವಾಗಿ ನಿಮ್ಮ ಖಾತೆಗೆ ಈ ಸೆಂಟ್ರಲ್ ID ಮುಖಾಂತರ ಜಮಾ ಆಗುತ್ತದೆ. ಸೆಂಟ್ರಲ್ ಫಾರ್ಮರ್ ID ಏನಿದು? ಸೆಂಟ್ರಲ್ ಫಾರ್ಮರ್ ID ಅಂದರೆ ಇತ್ತೀಚೆಗೆ ಸರ್ಕಾರ ಒಂದು ಹೊಸ ವ್ಯವಸ್ಥೆ ಆರಂಭಿಸಿದೆ. ಏನೆಂದರೆ ಸೆಂಟ್ರಲ್ ಫಾರ್ಮರ್ ID. ಇದು ದೇಶದ ಎಲ್ಲ ರೈತರು ನೀಡುವ ಒಂದು ಕೇಂದ್ರ ರೈತ ಗುರುತು ಸಂಖ್ಯೆ. ಅವಾಗಲೇ ಹೇಳಿದೆ ನಿಮಗೆ. ಫಾರ್ಮರ್ ID ಅಂದ್ರೆ ನಿಮಗೆ ಆಲ್ರೆಡಿ ಇದೆ, ನಿಮ್ಮ ಹತ್ರ ಇರುತ್ತೆ. ಯಾರು ರೈತರು ಇದ್ರೆ ಅವ್ರ ಹತ್ರ ಫಾರ್ಮರ್ ID ಇರುತ್ತೆ ಆಲ್ರೆಡಿ. ಇವಾಗ ಸೆಂಟ್ರಲ್ ಫಾರ್ಮರ್ ID ಅಂತ ಮಾಡಿಸ್ಕೋಬೇಕು. ಇವಾಗ EKYC ಮುಖಾಂತರ ಸೆಂಟ್ರಲ್ ಫಾರ್ಮರ್ ID ಮಾಡ್ಕೋಬೇಕು, ಕೇಂದ್ರ ರೈತ ಗುರುತು ಸಂಖ್ಯೆ. ಈ ID ಮೂಲಕ ದೇಶದ ಎಲ್ಲ ರೈತರ ಮಾಹಿತಿಯನ್ನು ಒಂದೇ ಡಾಟಾಬೇಸ್ ನಲ್ಲಿ ಸಂಗ್ರಹಿಸಲು ಈ ಒಂದು ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ಮುಂದೆ ರೈತರಿಗೆ ನೀಡುವ ಎಲ್ಲ ಯೋಜನೆಗಳು ಈ ID ಮುಖಾಂತರ ತಲುಪುವ ಹಾಗೆ ಮಾಡುತ್ತದೆ. ಸೆಂಟ್ರಲ್ ಫಾರ್ಮರ್ ID ಮಾಡಿಸದಿದ್ದರೆ ನಿಮಗೆ ಏನೆಲ್ಲ ನಷ್ಟವಾಗುತ್ತೆ ಗೊತ್ತಾ? ಸೆಂಟ್ರಲ್ ಫಾರ್ಮರ್ ID, ಒಂದು ವೇಳೆ ನೀವು ಸೆಂಟ್ರಲ್ ಫಾರ್ಮರ್ ID ಮಾಡಿಸದಿದ್ದರೆ ನಿಮಗೆ PM ಕಿಸಾನ್ ಈಗ ಬರುವ PM ಕಿಸಾನ್ ಹಣವನ್ನು ಜಮಾ ಬಂದಾಗುತ್ತದೆ. ಸರ್ಕಾರದ ಹೊಸ ಯೋಜನೆಗಳು ಮುಂದೆ ನಿಮಗೆ ಸಿಗುವುದಿಲ್ಲ. ರೈತರ ದಾಖಲೆ ಅಪ್ಡೇಟ್ ಆಗದೇ ಇರಬಹುದು. ಅಂದ್ರೆ ನಿಮ್ಮ ದಾಖಲೆ ಸರ್ಕಾರಕ್ಕೆ ಗೊತ್ತೇ ಆಗಲ್ಲ.
ನೀವು ಸೆಂಟ್ರಲ್ ಐ ಡಿ ಫಾರ್ಮರ್ ಐ ಡಿ ಮಾಡಿಸದಿದ್ದರೆ ಸರ್ಕಾರಕ್ಕೆ ನಿಮ್ಮ ಖಾತೆ ಮತ್ತು ನಿಮ್ಮ ಆಧಾರ ಸಂಖ್ಯೆ ಗೊತ್ತಾಗಲ್ಲ. ಹಾಗಾಗಿ ನಿಮ್ಗೆ ಅವರು ಯೋಜನೆ ತಲುಪಲು ಸಾಧ್ಯವಾಗಲ್ಲ. ಸಬ್ಸಿಡಿ ಯೋಜನೆಗಳು ಸಿಗಲ್ಲ ನಿಮಗೆ. ನಿಮ್ಮ ಡಾಟಾಬೇಸು ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಸರ್ಕಾರಕ್ಕೆ ಗೊತ್ತಾದರೆ ಅವರು ನಿಮಗೆ ನೀವು ಕೇಳುವ ಹಾಗೆ, ನೀವು ಅಪ್ಲೈ ಮಾಡುವ ಹಾಗೆ, ನೀವೇನಾದರೂ ಲೋನ್ ಅಪ್ಲೈ ಮಾಡಿದರೆ ಅಥವಾ ನಿಮಗೆ ಏನಾದರೂ ಸಬ್ಸಿಡಿ ಅಪ್ಲೈ ಮಾಡಿದರೆ ಡೈರೆಕ್ಟಾಗಿ ನಿಮ್ಮ ಖಾತೆಗೆ ಜಮಾವಾಗುತ್ತದೆ. ನೀವು FID ಸೆಂಟ್ರಲ್ ಐ ಡಿ ಮಾಡಿಸದಿದ್ದರೆ ನೀವು ಏನೇ ಅಪ್ಲೈ ಮಾಡಿದ್ರು ನಿಮ್ಗೆ ಏನೂ ಪ್ರಯೋಜನ ಇಲ್ಲ, ಏನೇನೂ ಬರಲ್ಲ. ಸೊ ಹಾಗಾಗಿ ಏನೇ ನೀವು ಸರ್ಕಾರಕ್ಕೆ ಸಬ್ಸಿಡಿ ಅಥವಾ ಏನಾದರೂ ಲೋನು ಅಥವಾ ಬೆಳೆ ಸಾಲ ಏನಾದರೂ ಅಪ್ಲೈ ಮಾಡಬೇಕಂದ್ರೆ ಫಸ್ಟ್ ಸೆಂಟ್ರಲ್ ಫಾರ್ಮರ್ ಐ ಡಿ FID ನೀವು ಮಾಡಿಸಲೇಬೇಕು. KYC ಕಡ್ಡಾಯವಾಗಿ ಮಾಡಿಸಲೇಬೇಕು. ಅದು ಸೆಂಟ್ರಲ್ ಫಾರ್ಮರ್ ಐ ಡಿ ಹೇಗೆ ಮಾಡಿಸುವುದು? ಸೆಂಟ್ರಲ್ ಫಾರ್ಮರ್ ಐ ಡಿ ಮಾಡಿಸಲು ರೈತರ ಈ ಒಂದು ವಿಧಾನ ಮಾಡಬಹುದು. ಏನಪ್ಪಾ ಅಂದರೆ ಹೇಗೆ ಮಾಡಿಸುವುದು ಅಂದರೆ ಗ್ರಾಮ ಒನ್ ಸೆಂಟರ್, CSC ಸೆಂಟರ್, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಮಾಡಿಸಬಹುದು. ಮತ್ತು ಅದಕ್ಕೆ ಬೇಕಾಗುವ ದಾಖಲೆಗಳೇನೇನು? ನೀವು ಈಗ ಸೆಂಟ್ರಲ್ ಫಾರ್ಮರ್ ಐ ಡಿ ಮಾಡಿಸ್ಬೇಕಪ್ಪ ಅಂದರೆ ಅದಕ್ಕೆ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಇಂತಿಷ್ಟು ಅಂತ ಏನು ಡಾಕ್ಯುಮೆಂಟ್ಸ್ ಬೇಕಂದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು. ಆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಲಿಂಕ್ ಇರಬೇಕು. ಅಂತಹ ಒಂದು ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು. ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಇರಬೇಕು. ಬ್ಯಾಂಕ್ ಪಾಸ್ಬುಕ್ಗೆ ಆಲ್ರೆಡಿ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು. ನಿಮ್ಮ ಬ್ಯಾಂಕ್ ಖಾತೆಗೆ ಕೂಡ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. NPCI ಆಗಿರಬೇಕು. ನಿಮ್ಮ ಮೊಬೈಲ್ ನಂಬರ್ ಕೂಡ ನಿಮ್ಮ ಬ್ಯಾಂಕಿಗೆ ಲಿಂಕ್ ಆಗಿರಬೇಕು. ಮತ್ತು ಬ್ಯಾಂಕ್ ಪಾಸ್ಬುಕ್ಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಮತ್ತು ನಿಮ್ಮ ಹತ್ರ ಭೂಮಿಯ ದಾಖಲೆ ಅಂದ್ರೆ ನಿಮಗೆ ಪಾಣಿ RTC ಹೊಂದಿರಬೇಕು. ಆ RTCಗೆ ಕೂಡ ನಿಮ್ಮ ಪಾಣಿಗೆ ಕೂಡ KYC ಆಗಿರಬೇಕು. ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು. ಅದಕ್ಕೆ ಆಧಾರ್ ಕಾರ್ಡ್ ಬ್ಯಾಂಕಿಗೂ ಲಿಂಕ್ ಆಗಿರ್ಬೇಕು, ಜೊತೆಗೆ ಪಾಣಿಗೂ ಲಿಂಕ್ ಆಗಿರ್ಬೇಕು. ಅದಕ್ಕೆ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರ್ಬೇಕು. ಹೀಗಿದ್ರೆ ಮಾತ್ರ ನಿಮಗೆ ಸೆಂಟ್ರಲ್ ಐ ಡಿ ಕ್ರಿಯೇಟ್ ಮಾಡಲು ಸಾಧ್ಯ. ಆಮೇಲೆ ಸರ್ಕಾರದ ಯೋಜನೆಗಳು ನಿಮಗೆ ನೇರವಾಗಿ ಸಿಗಲು ಸಾಧ್ಯವಾಗುತ್ತದೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಅಂದ್ರೆ ನಿಮಗೆ ಪಾಣಿ, ಆಧಾರ್ ಕಾರ್ಡ್, ಮೊಬೈಲ್ ನಂಬರ್, ಬ್ಯಾಂಕ್ ಪಾಸ್ಬುಕ್ ಇದ್ದರೆ ನೀವು ಸೆಂಟ್ರಲ್ ಐ ಡಿ ಮಾಡಿಸಬಹುದು. PM ಕಿಸಾನ್ ಯೋಜನೆ ಹಣ ನಿಮಗೆ ಜಮಾವಲು ಸಹಾಯವಾಗಬಹುದು. ಆಮೇಲೆ PM ಕಿಸಾನ್ ಯೋಜನೆಗೆ KYC ಕಡ್ಡಾಯ. ಅಂದ್ರೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗ್ತಿರಲ್ಲ, ನಿಮಗೆ KYC ಮಾಡಿ KYC ಕಡ್ಡಾಯವಾಗಿ ಮಾಡ್ತಾರೆ ಅವರು. KYC ಮಾಡ್ಕೊಂಡು ನಿಮಗೆ ಮುಂದೆ ಸೆಂಟ್ರಲ್ ಐ ಡಿ ಕ್ರಿಯೇಟ್ ಮಾಡಿಕೊಡ್ತಾರೆ. ಅಂದ್ರೆ ನೀವು ಇವಾಗ ಎಲ್ಲೆಲ್ಲಿ ಹೋಗಿ ಮಾಡ್ಬೋದು ಅಂದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೋದು, ಗ್ರಾಮ ಒನ್ ಕೇಂದ್ರಕ್ಕೆ ಹೋಗ್ಬೋದು, ಆಮೇಲೆ ಕರ್ನಾಟಕ ಒನ್ ಕೇಂದ್ರಕ್ಕೆ ಹೋಗ್ಬೋದು. ಇಲ್ಲ ನೀವು ಮೊಬೈಲಲ್ಲೇ ಮಾಡಬಹುದು. ಮೊಬೈಲ್ನಲ್ಲೇ ನೀವೇ ಸ್ವತಃ OTP ಮುಖಾಂತರ ಮಾಡ್ಕೋಬಹುದು. ಅದು ನೀವು ಮುಂದೆ ಹೇಗೆ ಮಾಡೋದು, ಸೆಂಟ್ರಲ್ ಐ ಡಿ, ಲ್ಯಾಂಡ್ ಡಿಕ್ಲರೇಷನ್, ಆಮೇಲೆ ಅದು ಫಾರ್ಮರ್ ಕನ್ಸೆಂಟ್, KYC ಹೇಗೆ ಮಾಡೋದು ಅಂತ ನಿಮಗೆ ಸ್ಕ್ರೀನ್ಶಾಟ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಮುಂದೆ. ಡಾಕ್ಯುಮೆಂಟ್ಸ್ ಇಷ್ಟೆಲ್ಲ ಬೇಕಾಗತ್ತೆ. ಆಧಾರ್ ಕಾರ್ಡ್, ಪ್ಯಾನ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಬೇಕಾಗಿಲ್ಲ. ಆಧಾರ್ ಕಾರ್ಡ್, ಪಾಣಿ, ಮೊಬೈಲ್ ನಂಬರ್, ಬ್ಯಾಂಕ್ ಪಾಸ್ಬುಕ್ ಇಷ್ಟಿದ್ರೆ ಸಾಕು. ಅಲ್ಲಿ PM ಕಿಸಾನ್ ನಿಮಗೆ ಮೊಬೈಲಲ್ಲಿ ಮಾಡ್ತೀವಿ ಅಂದರೆ PM ಕಿಸಾನ್ ಅಂತ ಸೈಟ್ ಓಪನ್ ಮಾಡ್ಬೋದು. ಇಲ್ಲ ಫಾರ್ಮರ್ ಫ್ರೂಟ್ ಐ ಡಿ, ಫ್ರೂಟ್ ಲಾಗಿನ್ ಅಂತ ಓಪನ್ ಮಾಡ್ಬೋದು. ಫ್ರೂಟ್ ಲಾಗಿನ್ ಅಂತ ಗೂಗಲಲ್ಲೇ ಸರ್ಚ್ ಮಾಡಿಕೊಂಡು ಅಲ್ಲಿ ಸಿಟಿಜನ್ ಅಂತ ಆಪ್ಷನ್ಸ್ ತಗೊಂಡು ನೀವು ಡೈರೆಕ್ಟ್ ಮೊಬೈಲಲ್ಲೇ ಮಾಡ್ಕೋಬೋದು. ಇಲ್ಲ ಅದಕ್ಕೆ PM ಕಿಸಾನ್ ಆ್ಯಪ್ ಮುಖಾಂತರ ನೀವು ನೋಡ್ಕೋಬೋದು ಹೇಗೆ ಮಾಡಿಸ್ಬೋದು ಅಂತ. ಅಥವಾ CSC ಸೆಂಟ್ರಿಗೆ ಹೋಗಿ ಆಧಾರ್ ಕಾರ್ಡ್, ಪಾಣಿ, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ನಂಬರ್ ಕೊಟ್ಟರೆ ಅವರು ಕೂಡ ಲಿಂಕ್ ಮಾಡಿಕೊಡ್ತಾರೆ. FID ಸೆಂಟ್ರಲ್ ಐ ಡಿಗೆ ಲಿಂಕ್ ಹೇಗೆ ಮಾಡಿಸ್ಬೇಕು ಅಂದರೆ ಅಲ್ಲಿ ಅವರೇ ಮಾಡ್ತಾರೆ. ಸರ್ಕಾರ ಈಗ ರೈತರ ಮಾಹಿತಿಯನ್ನು ಒಂದೇ ಸಿಸ್ಟಮ್ನಲ್ಲಿ ಸೇರಲು ಈ ಒಂದು ಕೆಲಸ ಮಾಡುತ್ತಿದ್ದಾರೆ ಅಂತ ಹೇಳಿದೆ ಅವಾಗಲೇ ನಿಮಗೆ. ಸೆಂಟ್ರಲ್ ಫಾರ್ಮರ್ ಐ ಡಿ ಇದ್ದರೆ ನಿಮಗೆ ಏನೇನು ಪ್ರಯೋಜನವಾಗುತ್ತದೆ ಅಂದರೆ ನಿಮಗೆ ಮುಂದೆ ರೈತರಿಗೆ ಸಿಗುವ ಎಲ್ಲ ಯೋಜನೆಗಳು ಒಂದೇ ಐ ಡಿ ಮುಖಾಂತರ ಸಿಗುತ್ತದೆ. ಆಮೇಲೆ ನಿಮ್ಮ ದಾಖಲೆಗಳು ಸರಳವಾಗಿ ಸಿಗಬಹುದು. ರೈತರ ಎಲ್ಲ ದಾಖಲೆಗಳು ಒಂದೇ ಜಾಗದಲ್ಲಿ ಸಂಗ್ರಹವಾಗುತ್ತದೆ. ಇಷ್ಟೆಲ್ಲ ಕೆಲಸ ಮಾಡಿದರೆ ನೀವು ಒಂದೇ ಐ ಡಿ ಮುಖಾಂತರ ನೀವೆಲ್ಲ ದಾಖಲೆಗಳು ನೀವು ಒಂದೇ ಸತಿ ನೋಡ್ಕೋಬಹುದು. ಅಲ್ಲಿ PM ಕಿಸಾನ್ ಫ್ರೂಟ್ ಐ ಡಿ ಒಂದೇ ಓಪನ್ ಮಾಡಿದರೆ ಸಾಕು. ನಿಮ್ಮದು ಪಾಣಿ, ಆಮೇಲೆ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಒಂದೇ ಸೈಟಲ್ಲಿ ಓಪನ್ ಆಗುತ್ತದೆ.
ಆಮೇಲೆ ಸರ್ಕಾರದ ಹಣ ನೇರವಾಗಿ ನಿಮ್ಮ ಖಾತೆಗೆ ಜಮಾವಾಗಲು ಸಹಾಯವಾಗುತ್ತದೆ. ಸರ್ಕಾರದ ಸಬ್ಸಿಡಿ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬಹುದು. ಆಮೇಲೆ ಈ ಒಂದು ಸೆಂಟ್ರಲ್ ID FID ಮಾಡಿಸುವುದರಿಂದ KYC ಮಾಡಿಸುವುದರಿಂದ ಮೋಸ ಕಡಿಮೆ, ಅಂದರೆ ನಕಲಿ ಲಾಭದಾರರನ್ನು ಕಡಿಮೆ ಮಾಡಲು ಈ ಒಂದು ವ್ಯವಸ್ಥೆ ಸರ್ಕಾರ ಮಾಡಿದೆ. ಯಾಕಂದ್ರೆ ಇವಾಗ ಆಲ್ರೆಡಿ ಕೆಲವೊಂದು ಮರಣ ಹೊಂದಿರ್ತಾರೆ, ಅಂಥವ್ರಿಗೂ ಕೂಡ ಅಮೌಂಟ್ ಬರ್ತಾನೆ ಇರ್ತದೆ. ಹಾಗಾಗಿ KYC ಮಾಡಿದರೆ ಇಲ್ಲಿಗೆ ಕಟ್ ಆಗುತ್ತದೆ. ಯಾರು KYC ಮಾಡ್ತಾರೆ ಅವರಿಗೆ ಅಷ್ಟೇ ನೆಕ್ಸ್ಟ್ ಸೌಲಭ್ಯಗಳು ಸಿಗುತ್ತದೆ. ಹಾಗಾಗಿ ಈ ಒಂದು ವ್ಯವಸ್ಥೆ ಮಾಡಲಾಗಿದೆ. ಹೊಸ ಯೋಜನೆಗಳಿಗೆ ಮುಂದೆ ಅವಕಾಶ ಸಿಗುತ್ತದೆ. ಅಂದರೆ ಭವಿಷ್ಯದಲ್ಲಿ ರೈತರಿಗೆ ನೀಡುವ ಸಬ್ಸಿಡಿ, ಬೆಳೆ ವಿಮೆ, ಯಂತ್ರೋಪಕರಣ, ಗೊಬ್ಬರ, ರೈತ ಸಂಪರ್ಕದಲ್ಲಿ ಸಿಗುವ ಬೀಜ, ಗೊಬ್ಬರ, ಆಮೇಲೆ ಎಣ್ಣೆ, ಆಮೇಲೆ ಯಂತ್ರೋಪಕರಣಗಳು ಎಲ್ಲಾನು ನಿಮಗೆ FID ಮುಖಾಂತರ, ಸೆಂಟ್ರಲ್ ID ಮುಖಾಂತರ ಸಿಗುತ್ತದೆ. ನೆಕ್ಸ್ಟ್ ನೀವು ಅಪ್ಲೈ ಮಾಡಿದ್ರೆ, ನೀವು ಸಬ್ಸಿಡಿ ಮುಖಾಂತರ ಅಪ್ಲೈ ಮಾಡಿದ್ರೆ ಎಷ್ಟೆಲ್ಲ ಲಾಭಗಳು ಸಿಗುತ್ತದೆ ನಿಮಗೆ. ರೈತರು ಈಗ ಏನು ಮಾಡಬೇಕಪ್ಪ ಅಂದರೆ ಈ ಕೆಲಸ ಮಾಡಿ. PM ಕಿಸಾನ್ KYC ಮಾಡಿಸಿ, ಸೆಂಟ್ರಲ್ ಫಾರ್ಮರ್ ID ಮಾಡಿಸಿ, ನಿಮ್ಮ FID ಲಿಂಕ್ ಮಾಡಿಸಿ, ಬ್ಯಾಂಕ್ ಖಾತೆ ಅಪ್ಡೇಟ್ ಮಾಡಿಸಿ. ನಿಮಗೆ ಅವಾಗಲೇ ಹೇಳಿದೆ ಸ್ಕ್ರೀನ್ಶಾಟ್ ಹಾಕಿ ತೋರಿಸಿನಂತ ನೋಡಿ. ಇವಾಗ ಸೆಂಟ್ರಲ್ ಫಾರ್ಮರ್ ID ಯಾವ ಥರ ಅಪ್ಡೇಟ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಸ್ಕ್ರೀನ್ಶಾಟಲ್ಲೇ ನೋಡಿ. ಇವಾಗ ಫಸ್ಟಿಗೆ ನಾನು ಗೂಗಲ್ ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಫ್ರೂಟ್ ID ಅಂತ ಸರ್ಚ್ ಮಾಡಿದೆ. ಕೆಳಗಡೆ ಫ್ರೂಟ್ಸ್ ಅಂತ ಬಂದಮೇಲೆ ಈ ಥರ ಓಪನ್ ಮಾಡಿದೆ. ಕಂಗ್ರ್ಯಾಚುಲೇಷನ್ಸ್ ಆನ್ ರೀಚಿಂಗ್ 1 crore ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಬಂದಿದೆ. ಇವಾಗ ಅಂದರೆ 1 ಕೋಟಿ ಫಾರ್ಮರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಈ ಒಂದು ಫ್ರೂಟ್ ID ನ. ನೋಡಿ ಹೆಂಗ್ ಮಾಡ್ಕೊಂಡಿದ್ದಾರೆ ಅಂತ. 1 ಕೋಟಿ ಫ್ರೂಟ್ಸ್ ರಿಜಿಸ್ಟ್ರೇಷನ್ ಆಗಿದ್ದಾರೆ. ಥ್ಯಾಂಕ್ ಯು ಫಾರ್ ಆಲ್ ಕನೆಕ್ಟೆಡ್. ಆದಷ್ಟು ಯಾರು ಮಾಡ್ಕೊಂಡಿಲ್ಲ ಬೇಗ ಮಾಡ್ಕೊಳ್ಳಿ. ನೋಡಿ ಇಲ್ಲೇ ನಿಮ್ಮ ಮೊಬೈಲಲ್ಲೇ ತಾವೇ ಸ್ವತಃ ಮಾಡ್ಕೊಂತೀವಿ ಅಂದರೆ ಸಿಟಿಜನ್ ಲಾಗಿನ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸಿಟಿಜನ್ ಅಂತ ಕ್ಲಿಕ್ ಮಾಡಿ ಮೊಬೈಲಲ್ಲೇ ಆದರೂ ಮಾಡಿ, ನಿಮ್ಮ ಮನೆಯಲ್ಲಿ ಆದರೂ ಮಾಡ್ಕೊಳ್ಳಿ, ಸಿಸ್ಟಮ್ ಇದ್ರೆ ಸಿಸ್ಟಮಲ್ಲೇ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟಿಗೆ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ನಿಮಗೆ ಆಧಾರ್ ಕಾರ್ಡ್ OTP ಹೋಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಆಗಿ OTP ಕಳಿಸಿ. OTP ಎಂಟ್ರ್ ಮಾಡಿದಾದ್ಮೇಲೆ ಸಬ್ಮಿಟ್ ಮಾಡಿ. OTPನ ಸಬ್ಮಿಟ್ ಮಾಡಿದಾದ್ಮೇಲೆ ಅವರಿಗೆ ಹೆಸರು ಬರುತ್ತೆ, ಆಮೇಲೆ ಮೊಬೈಲ್ ನಂಬರ್ ಬರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಕೊಡಿ, ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟ್ ಮತ್ತೆ ಪ್ರೊಸೆಸ್ ಅಂತ ಕೊಟ್ಟರೆ ಅವ್ರದ್ದು ಲಾಗಿನ್ ಆಗುತ್ತೆ. ಯಾಕಂದರೆ ನಾನು ಆಲ್ರೆಡಿ ಲಾಗಿನ್ ಇದೆ ನನ್ನ ಹತ್ರ, ಹಾಗಾಗಿ ಇದು ಬರಲ್ಲ. ನಿಮಗೆ ಕರೆಕ್ಟಾಗಿ ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ಈ ಥರ ಸಿಟಿಜನ್ ಕ್ರಿಯೇಟ್ ಆದಮೇಲೆ ಮತ್ತೆ ನೀವು ಹೋಮ್ ಪೇಜಿಗೆ ಹೋಗಿ ಇಲ್ಲಿ ಮೊಬೈಲ್ ನಂಬರ್ ಅವ್ರದ್ದು ಪಾಸ್ವರ್ಡ್ ಅಂತ ಹಾಕಿರೋದು ಪಾಸ್ವರ್ಡ್ ಆಗಿ ಲಾಗಿನ್ ಹಾಕಿದರೆ ನಿಮಗೆ ಮೇನ್ ಪೇಜ್ ಓಪನ್ ಆಗುತ್ತೆ. ಮೇನ್ ಪೇಜ್ ಯಾವ ಥರ ಓಪನ್ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು. ನೀವು ಲಾಗಿನ್ ಆದರೆ ಮೊಬೈಲಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಲಾಗಿನ್ ಆದರೂ ಕೂಡ ಸೇಮ್ ಇದೇ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ KYC ಅಂತ ಆಪ್ಷನ್ಸ್ ಇದೆ. ಫಸ್ಟ್ ಕೆಲಸ ಮಾಡಬೇಕಾಗಿರೋದು KYC ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಬೇಕಾಗತ್ತೆ. ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಹಾಕಿಕೊಂಡು ಸರಿಯಾಗಿ ಆಧಾರ್ ಕಾರ್ಡ್ ನಂಬರ್ ನಮೂದಿಸಬೇಕಾಗತ್ತೆ. ನೀವು ಆಧಾರ್ ಕಾರ್ಡ್ ಕರೆಕ್ಟ್ ಹಾಕಿ, ಇಲ್ಲಾಂದ್ರೆ ಬರಲ್ಲ. ಸೊ ಒಂದು ಅಕ್ಷರ ಒಂದು ನಂಬರ್ ಕೂಡ ರಾಂಗ್ ಹಾಕಿದ್ರೆ ಬರಲ್ಲ, OTP ಹೋಗಲ್ಲ ಅವರಿಗೆ. ಸೊ ಹಾಗಾಗಿ ಕೇರ್ಫುಲ್ ಆಗಿ ಆಧಾರ್ ನಂಬರ್ ಎಂಟ್ರಿ ಮಾಡಿ ನಂತರ ಟಿಕ್ ಮಾಡಿಕೊಂಡು ಇಲ್ಲಿ OTP ಜನರೇಟ್ ಮಾಡಿ. OTP ಜನರೇಟ್ ಆಗುತ್ತೆ. ನೆಕ್ಸ್ಟ್ OTP ರೀಎಂಟ್ರ್ ಮಾಡಿ ಸಬ್ಮಿಟ್ ಮಾಡಿ. ಪ್ರೊಸೆಸ್ ಅಂತ ಬರುತ್ತೆ. ನಿಮ್ಗೆ ಈ ತರ ಓಪನ್ ಆಗುತ್ತೆ. KYC ಡನ್, 1ನೇ ಪ್ರೊಸೆಸ್ ಆಯ್ತು, 1ನೇ ಹಂತ ಆಯ್ತು. ಸಕ್ಸಸ್ಫುಲ್ ಅಪ್ಡೇಟ್ KYC ಫಾರ್ ಡೀಟೇಲ್ಸ್ ಫಾರ್ಮರ್ ಅಂತ ಬಂತು. ನೆಕ್ಸ್ಟ್ ಫಾರ್ಮರ್ ಕನ್ಸಲ್ಟ್, ಇದರೊಳಗೆ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಇಲ್ಲಿನೂ ಕೂಡ ನಿಮ್ಗೆ ಇನ್ನೊಂದು OTP ಹೋಗುತ್ತೆ. ಇಲ್ಲಿನೂ ಕೂಡ ಅವ್ರದ್ದೇ ನಂಬರ್ ಹಾಕಿ ಫಾರ್ಮರ್ ಕನ್ಸಲ್ಟ್ ಅಪ್ಡೇಟ್ ಫಾರ್ಮರ್ ಕನ್ಸಲ್ಟ್ ಕಂಪ್ಲೀಟ್ ಆಗುತ್ತೆ. ಆಧಾರ್ ನಂಬರ್ ಹಾಕಿದ ಮೇಲೆ ತಿರ್ಗಾ ಅವರಿಗೆ ಒಂದು OTP ಹೋಗುತ್ತೆ. ಸರ್ಚ್ ಮಾಡಿ OTP ಹೋಗುತ್ತೆ. ನಾನು ಆಲ್ರೆಡಿ ಮಾಡಿದ್ದೀನಿ, ಇದಕ್ಕೆ ಆಲ್ರೆಡಿ ಆಗಿದೆ, ಹಾಗಾಗಿ ಆ ಥರ ಬಂತು. ನೀವು ಆಧಾರ್ ನಂಬರ್ ಹಾಕಿ ಸರ್ಚ್ ಅಂತ ಕೊಡಿ, OTP ಹೋಗುತ್ತೆ. OTP ರೀಎಂಟ್ರಿ ಮಾಡಿದ್ಮೇಲೆ ಸೆಕೆಂಡ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಪ್ರೋಸೆಸ್ ಅಂದರೆ
ಅಪ್ಡೇಟ್ ಫಾರ್ಮರ್ ಕನ್ಸೆಂಟ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಪ್ರೊಸೆಸ್ ಫಸ್ಟ್ KYC, ಅದಾದ ನಂತರ ಫಾರ್ಮರ್ ಕನ್ಸೆಂಟ್, ಅದಾದ ನಂತರ ಲ್ಯಾಂಡ್ ಡಿಕ್ಲರೇಷನ್. ಈಗ ನಂದು ಒಂದನೇದು ಕಂಪ್ಲೀಟ್ KYC ಮಾಡಿದೆ, ಫಾರ್ಮರ್ ಕನ್ಸೆಂಟ್ ಮಾಡಿದೆ, ಆಲ್ರೆಡಿ ಆಗಿತ್ತು, ನಿಮಗೆ ತೋರಿಸಿದೆ. ಈಗ ಥರ್ಡ್ ಒನ್ ಲ್ಯಾಂಡ್ ಡಿಕ್ಲರೇಷನ್ ಓಪನ್ ಆಯಿತು. ಲ್ಯಾಂಡ್ ಡಿಕ್ಲರೇಷನ್ ಈ ಥರ ಆಧಾರ್ ನಂಬರ್ ಹಾಕಿ, ಇಲ್ಲಿ ಸೇಮ್ ನೀವು ಆಧಾರ್ ನಂಬರ್ ಹಾಕ್ಬೋದು, ಇಲ್ಲ ಫಾರ್ಮರ್ ಐಡಿ ಹಾಕ್ಬೋದು. ಆಧಾರ್ ನಂಬರ್ ಹಾಕಿ, ಆಧಾರ್ ನಂಬರ್ ಕರೆಕ್ಟಾಗಿ ಸರಿಯಾಗಿ ನಂಬರ್ ಎಂಟ್ರಿ ಮಾಡಿ, ಅವರದೇ ಆಧಾರ್ ನಂಬರ್ ಎಂಟ್ರಿ ಮಾಡಿ. ನೆಕ್ಸ್ಟ್ ಸರ್ಚ್ ಅಂತ ಕೊಡಿ, OTP ಹೋಗುತ್ತೆ. ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಇಲ್ಲಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಕ್ಯಾಪ್ಚಾನ ಸರಿಯಾಗಿ ಎಂಟ್ರಿ ಮಾಡಿ. ಅಲ್ಲಿ ಕ್ಯಾಪ್ಚಾ ಏನಿರುತ್ತೆ ಅದನ್ನೇ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಸೆಂಡ್ OTP ಅಂತ ಕೊಡಿ. ಇದು 5 ಡಿಜಿಟ್ OTP ಸೆಂಡ್ ಆಗುತ್ತೆ, ಅವ್ರ ಮೊಬೈಲ್ಗೆ ಸೆಂಡ್ ಆಗುತ್ತೆ. ಆ OTPನ ಅವ್ರ ಮೊಬೈಲಿಂದ ತಗೊಂಡು ರೀಎಂಟರ್ ಮಾಡಿ, OTPನ ರೀಎಂಟರ್ ಮಾಡಿ. ಎಂಟರ್ OTP ರಿಸೀವ್ಡ್ ಅಂತ ಇದೆಯಲ್ಲ, ಅಲ್ಲಿ ಎಂಟರ್ ಮಾಡಿಂದ ಅಪ್ರೂವಲ್ ಅಂತ ಕೊಡಿ. ಈ OTP ಹೋಗಿದೆ ಅವರಿಗೆ. OTPನ ರೀಎಂಟರ್ ಮಾಡಿ, ಅವ್ರ ಮೊಬೈಲಿಗೆ OTP ಹೋಗುತ್ತೆ. ಮೊಬೈಲ್ ನೋಡಿಕೊಂಡು ಮೊಬೈಲಲ್ಲಿರೋ OTPನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ರೀಎಂಟರ್ ಮಾಡಿ OTPನ ರೀಎಂಟರ್ ಮಾಡ್ಕೊಂಡು ಅಪ್ರೂವಲ್ ಅಂತ ಕೊಡಿ. ಲ್ಯಾಂಡ್ ಡಿಕ್ಲರೇಷನ್ ಸಕ್ಸಸ್ಫುಲ್ ಅಪ್ರೂವಲ್ ಅಂತ ಬರುತ್ತೆ. ಓಕೆ, ನೀವು ಇಷ್ಟು ಮಾಡಿದರೆ ನಿಮ್ಮದು ಸೆಂಟ್ರಲ್ ಫಾರ್ಮರ್ ID ರೆಡಿ ಆಯಿತು. KYC ಮತ್ತು ಫಾರ್ಮರ್ ಕನ್ಸೆಂಟು ಮತ್ತು ಲ್ಯಾಂಡ್ ಡಿಕ್ಲರೇಷನ್ 3 ಕ್ಲಿಯರ್ ಮಾಡಿದರೆ ನಿಮಗೆ ಸೆಂಟ್ರಲ್ ಫಾರ್ಮರ್ ID ಕ್ರಿಯೇಟ್ ಆಯಿತು. ಈಗ ನಿಮಗೆ ಮುಂದೆ ಯಾವುದೇ ಯೋಜನೆ ಬಂದರೂ ನೆಕ್ಸ್ಟ್ ನಿಮಗೆ ತಲುಪುವ ಹಾಗೆ ಆಗುತ್ತದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ಒಂದು ಇನ್ಫಾರ್ಮೇಷನ್ ಎಷ್ಟಿತ್ತು. ನಿಮಗೆ ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇನ್ನೊಂದು ಹೊಸ ವಿಷಯ ತರ್ತೀನಿ. ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೆಲ್ಪ್ಫುಲ್ ಆಗಿದ್ರೆ ಬೇರೆ ರೈತರಿಗೆ ಶೇರ್ ಮಾಡಿ, ಫಾರ್ವರ್ಡ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.